ಸರ್ಪಭೂಷಣ ಶಿವಯೋಗಿಗಳು ರಚಿಸಿದಂಥ ಜ್ಞಾನ ಶತಕಂ ಎನ್ನುವ ಗ್ರಂಥದ Namaskar, our country and the entire world are facing the challenge of COVID-19. ಶ್ಲೋಕ ಹಿಂದಿನ ಆಧಾರದ ವಿಷಯವಾಗಿದ್ದು ಇದೇ ಶ್ಲೋಕಲಮ್ಮ. ನಿನ್ನೆ ದಿನ ಜ್ಞಾನಿ ಮತ್ತು ಅಜ್ಞಾನಿ ಅಂತ ತಿಳಿಸಿ ಹೇಳೋದಕ್ಕೋಸ್ಕರವಾಗಿ ಅತ್ಯಂತ ಅನುಭವದ ಉಪಮಾನವನ್ನು ಕೊಟ್ರು. ಅಜ್ಞಾನಿ ಅಂದ್ರೆ ಆನೆ ಇದ್ದಂಗೆ, ಜ್ಞಾನಿ ಎಂದರೆ ಮದವೇರಿದ ಆನೆ ಇದ್ದಂಗೆ ಅಂತ ಹೇಳಿದ್ರು. ಅದಕ್ಕ ಆನೆ ಆದಾಗ ಅಜ್ಞಾನಿಯನ್ನ ಕರ್ಮಗಳು ಬಾಧೆ ಕೊಡುತ್ತವೆ ವಿನಃ ಆ ಜ್ಞಾನಿಗೆ ಮಾತ್ರ ಕರ್ಮಗಳ ಬಾಧೆ ಇಲ್ಲ. ಅದಕ್ಕಾಗಿ ಎಂಥ ಕರ್ಮ ಬಿದ್ದರೂ ಕೂಡ, ಕರ್ಮದ ಬಲವಿದ್ದರೂ ಕೂಡ ಆ ಸುಜ್ಞಾನಿ ಮದಗಜವು ಸಂತೋಷದಿಂದ ವಿರಹಿತ ಅಂಕುಶದಿಂದ ಅಂದ್ರೆ ವಿರತಿ ಎಂಬ ಖಡ್ಗದಿಂದ ಅವುಗಳನ್ನ ನಾಶವನ್ನ ಮಾಡಿ ಸ್ವತಂತ್ರವಾಗಿ ವ್ಯವಹಾರವನ್ನು ಮಾಡುತ್ತಿರುವುದು ಅಂತ ಹೇಳಿದ್ರು. ಇದು ಸರಿನೇ. ಮದಗಜ ರೂಪ ಜ್ಞಾನಿಯು ಕರ್ಮ ಕಟ್ಟಳೆಯನ್ನು ಹರಿದೊಗೆದು ಸ್ವ ಇಚ್ಛೆಯಿಂದ ಸಂಚರಿಸುತ್ತಾನೆಂದು ಹೇಳಿದ್ರು ಇಲ್ಲಿ. ಆಮೇಲೆ ಸರ್ವ ಸಂಶಯಗಳಿಂದ ರಹಿತನಾಗಿರುತ್ತಾನೆಂತಲೂ ಹೇಳಿದ್ರು. ಆತನಿಗೆ ಯಾವ ಸಂಶಯ ಇಲ್ಲ ಅಂತ. ಶಿವ ಜೀವ, ಜೀವ ಜಗತ್ತು, ಜಗತ್ತು ಜಡ, ಈ ರೀತಿ ಅನಂತ ಭೇದ ಭಾವದ ಸಂಶಯಗಳು ಎಷ್ಟಿದ್ವೋ ಅಷ್ಟು ಸಂಶಯಗಳನ್ನ ಕಳೆದುಕೊಂಡಿರುತ್ತಾನೆಂತ ಹೇಳಿ, ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೇನೆಂಬ ಬಗ್ಗೆ ಸ್ವಲ್ಪವೂ ಸಂಶಯ ಉಳಿದುಕೊಂಡಿದ್ದರೆ ಆ ಜ್ಞಾನಿಯು ಮುಕ್ತನಾಗುವುದಿಲ್ಲೇನು ಅಂತ ಪ್ರಶ್ನೆ. ಯಾಕಂದ್ರೆ ಕರ್ಮ ಕಟ್ಟಳೆಯನ್ನು ಹರಿದಾಕ್ಯಾನ, ಸರ್ವ ಸಂಶಯವನ್ನು ಕಳ್ಕೊಂಡನ. ಆದರೆ ನಾನು ಪರ ಬ್ರಹ್ಮ ಸ್ವರೂಪನಿದ್ದೇನೆಂಬ ಬಗ್ಗೆ ಒಂದು ಸ್ವಲ್ಪ ಸಂದೇಹ ಉಳಿದುಕೊಂಡಿದ್ದರೆ ಆ ಜ್ಞಾನಿ ಮುಕ್ತನಾಗುವುದಿಲ್ಲೇನು ಅಂತ ಅನ್ನುವ ಪ್ರಶ್ನೆ. ಬಹಳಷ್ಟು ಆತ ತಿಳ್ಕೊಂಡನ, ಬಹಳಷ್ಟು ಕರ್ಮಗಳನ್ನ ನಾಶ ಮಾಡನ, ಬಹಳ ಸಂಶಯವನ್ನ ಕಳೆದುಕೊಂಡನ. ಆದ್ರೆ ಇಲ್ಲೋ ಒಂದು ಚೂರು ಪರಬ್ರಹ್ಮ ಸ್ವರೂಪ ನಾನಿದ್ದೇನೆಂಬ ವಿಚಾರದಲ್ಲಿ ಸ್ವಲ್ಪ ಸಂಶಯ ಇತ್ತು. ಬಹಳ ಅಲ್ಲ, ಸ್ವಲ್ಪ ಇದ್ರೆ ಆತ ಮುಕ್ತನಾಗುವುದಿಲ್ಲೇನು ಅಂತ ಪ್ರಶ್ನೆಗೆ ಉತ್ತರವನ್ನ ಈ 111ನೆಯ ಶ್ಲೋಕದಲ್ಲಿ ಉಪದೇಶವನ್ನು ಮಾಡುತ್ತಾರೆ. ಹೇಗೆ ಅಂದರೆ, ಸ್ವಲ್ಪ ಸಂಶಯವಿದ್ದರೂ ಕೂಡ ಆತನು ಇಲ್ಲಿಯವರೆಗೆ ಪಡೆದಂತ ಜ್ಞಾನ ನಾಶವಾಗಿ ಹೋಗುತ್ತದೆ. ಜ್ಞಾನ ಬಹಳ ಅದಮ್ಮ, ಚೂರು ಸಂಶಯ ಅದ. ಆ ಸ್ವಲ್ಪ ಸಂಶಯ ಬಹಳ ಜ್ಞಾನವನ್ನ ಹೇಗೆ ನಾಶ ಮಾಡುತ್ತದೆ ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾರ. ಹೇಗೆಂದ್ರೆ, ಈಕ್ಷುನ ಲುನಿಯ ಶತಶ
ಗುಣತೇಶಕರ್ತ ಖೇಯಂ ವಿಲಂಬ್ಘ್ಯ ಯುಪಲಂ ತೃಣಶೇಷಕರ್ತ ಅಗ್ನಿಂ ನಿಶಮ್ಯ ಬಹುಳಂ ಕಣಶೇಷಕರ್ತ ಭಗ್ನೋ ಭವತಿ ಅಣು ವಿಕಲ್ಪಕೃತ ಆತ್ಮವಿದ್ವಾನ್ ಅಂತ ಇಲ್ಲಿ ಈಕ್ಷು ಅಂದ್ರೆ ಒಂದು ಕಬ್ಬಿನ ದೃಷ್ಟಾಂತವನ್ನ ಮತ್ತು ಗುಣಶೇಷ ಅಂತಂದ್ರೆ ಅಲ್ಲಿ ಅನಂತ ರೀತಿಯಾಗಿ ಒಂದು ಅಗ್ನಿಯ ದೃಷ್ಟಾಂತವನ್ನ ಕೊಟ್ಟು ಸ್ವಲ್ಪ ಬಹಳ ಸಾಧನೆ ಮಾಡಿ ಸ್ವಲ್ಪ ಉಳಿಸಿದರೆ ಬಹಳ ಜ್ಞಾನ ಅಂದ್ರೆ ಅಲ್ಪಶ್ಯ ಸಂಶಯ ಆತ್ಮಜ್ಞಾನ ವಿನಶ್ಯತೆ ಅಂತ ನಮ್ಮ ವೇದಾಂತದ ನಿರ್ಣಯ. ಸ್ವಲ್ಪ ಸಂಶಯ ಇತ್ತಂದ್ರೆ ಬೆಟ್ಟದಷ್ಟು ಇದ್ದಂತ ಆತ್ಮಜ್ಞಾನವನ್ನು ಕೂಡ ನಾಶ ಮಾಡುವಂತ ಸಾಮರ್ಥ್ಯ ಸಂಶಯಕ್ಕಿದೆ, ಸಂದೇಹಕ್ಕಿದೆ. ಆ ಕಾರಣದಿಂದ ಈ ಕಬ್ಬನ್ನು 100 ಭಾಗ ಸೀಳಿಯು ರಸವನ್ನು ತೆಗೆಯದವನು ಒಂದು ಕಬ್ಬಿರ್ತದಮ್ಮ, ನೆಲಕಬ್ಬನ್ನ ಬಹಳ ಕಷ್ಟಪಟ್ಟು ಗಣಿಕೆಯನ್ನ ಮಾಡಿ ಮೇಲೆ ಚಿಗುರನ್ನ ಸುಲಿದು ಸಣ್ಣ ಸಣ್ಣ ಪೀಸುಗಳನ್ನ ಮಾಡಿ ಕೊನೆಗೆ ಅದರ ರಸವನ್ನು ತೆಗೆಯದವನು. ಅದು ರಸನೇ ತೆಗಿಲಿಲ್ಲ ಅಂದ್ರೆ ಇಷ್ಟೆಲ್ಲ ಬಹಳಷ್ಟು ಮಾಡಿದ ಕಾರ್ಯದಿಂದ ಅದು ಏನಾಯ್ತಮ್ಮ ಅಂದ್ರೆ ನಾಶ ಆಗೋಯ್ತು. ಒಂದು. ಎರಡನೆಯದು ಕಂದಕವನ್ನು ದಂಡೆಯವರೆಗೆ ಈಜುತ್ತಾ ದಾಟಲು ಇನ್ನೂ ಸ್ವಲ್ಪ ಈಜದವನು. ಕಂದಕವನು ಅಂತಂದ್ರೆ ಒಂದು ನದಿಯನ್ನು ದಾಟಬೇಕು ಅಂದ್ರೆ ಈ ದಡದಿಂದ ಆ ದಡಕ್ಕೆ ಈಜಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಆ ಈಜದ ಆದರೆ ದಂಡೆಯವರೆಗೂ ಈಜುತ್ತಾ ದಾಟಲು ಆ ಕಡೆ ದಂಡೆ ಇನ್ನು ಸ್ವಲ್ಪ ದೂರಿತ್ತು. ಇಷ್ಟೆಲ್ಲವನ್ನ ದಾಟಿ ಸ್ವಲ್ಪವನ್ನ ಈಜದ ಇದ್ದರೆ ಅದು ಕೂಡ ವ್ಯರ್ಥವಾದ ಸಾಧನೆ. ವ್ಯರ್ಥ ಆಯ್ತಲ್ಲ ನಮ್ಮದು. ಹಾಗೆ ಇನ್ನೊಂದು ಬೆಂಕಿಯಲ್ಲವನೊಂದು. ಒಂದು ಮನೆಗೆ ಬೆಂಕಿ ಇದ್ದದಮ್ಮ. ಆ ಮನೆಯ ಒಳಗಡೆ ಹತ್ತಿ ಅಥವಾ ಅರಳನೆ ಇದೆ. ಹತ್ತಿ ತುಂಬ್ಯಾವ. ಅಂತ ಸಂದರ್ಭದಲ್ಲಿ ಬೆಂಕಿ ಕಿಡಿ ಬಿತ್ತು. ಆ ಬೆಂಕಿಯ ಕಿಡಿಯಿಂದ ಹುಟ್ಟಿದಂತ ಅಗ್ನಿ ಎಲ್ಲವನ್ನ ಆರಿಸಿ ಬಿಟ್ರು ಸಾಹಸದಿಂದ. ಬಹಳ ಪ್ರಯತ್ನವನ್ನ ಮಾಡಿ ಅದನ್ನ ನಂದಿಸಿದ್ರು. ಆದರೆ ಅಲ್ಲಿ ಎಲ್ಲೋ ಒಂದು ಸಣ್ಣ ಕಿಡಿ ಇತ್ತು. ಎಲ್ಲವನ್ನ ಆರಿಸಿ ಪ್ರಯತ್ನವನ್ನ ಮಾಡಿ ಸ್ವಲ್ಪ ಒಂದು ಕಿಡಿಯನ್ನ ಹಂಗೆ ಉಳಿಸಿಬಿಟ್ರು ಅವ್ರು. ಈಗ ಇಷ್ಟೆಲ್ಲ ನಾವ್ ಬೆಂಕಿ ಆರಿಸಿ ಬಂದ್ರೆ ಈ ಕಿಡಿ ಏನ್ ಮಾಡತ್ತದ ಅನ್ನುವುದರಿಂದ ಉಳಿಸಿದಾಗ ಆ ಕಿಡಿ ಏನ್ ಮಾಡ್ತದಮ್ಮಂದ್ರೆ ಪುನಃ ಮತ್ತೆ ಅಗ್ನಿಯಾಗಿ ಅದನ್ನ ದಹಿಸೇ ಬಿಡ್ತದೆ. ಇಷ್ಟೆಲ್ಲ ಆರಿಸಿ ಸ್ವಲ್ಪ ಉಳಿಸಿದರೆ ಅಷ್ಟೆಲ್ಲ ಪ್ರಯತ್ನ ವ್ಯರ್ಥ ಆದಂಗ. ಅದರಂತೆ ಈ 3
ಹ್ಮ್ ಹ್ಮ್. ಹ್ಮ್ ಕಬ್ಬಿನಲ್ಲಿ 100 ಭಾಗ ಮಾಡುವ, ಹ್ಮ್ ದಂಡೆಯನ್ನ ಈಜಲಿಕ್ಕೆ ಹೋದ, ಸ್ವಲ್ಪ ಬಿಟ್ಟ, ಹ್ಮ್ ಬೆಂಕಿಯನ್ನ ಹಾರಿಸುವ ಸಾಹಸ ಮಾಡಿ ಸ್ವಲ್ಪ ಉಳಿಸಿದ. ಹ್ಮ್ ಈ ರೀತಿ ಇವರ ಮಾಡಿದ ಸಾಹಸವು ನಿಷ್ಪ್ರಯೋಜನವಾದಂತೆ. ಹ್ಮ್ 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 ಕಬ್ಬಿನ ರಸ ಕುಡಿಲಿಲ್ಲ, ಹ್ಮ್ ನೀರಿನಿಂದ ದಡ ಸೇರ್ಲಿಲ್ಲ, ಹ್ಮ್ ಅಗ್ನಿಯಿಂದ ಹತ್ತಿಯನ್ನು ಉಳಿಸಲಿಲ್ಲ. ಹ್ಮ್ ಹ್ಮ್ ಮಾಡಿದ ಕೆಲಸ ಬಹಳ ಮಾಡ್ಯಾರ, ಆದ್ರೆ ಉಳಿಸಕ್ ಆಗ್ಲಿಲ್ಲ. ಹೌದು ಹೌದು ಹ್ಮ್ ಅದರಂತೆ ಸ್ವಲ್ಪ ಸಂದೇಹವುಳ್ಳ ಬ್ರಹ್ಮಜ್ಞಾನವು, ಹ್ಮ್ ಹ್ಮ್ ಬ್ರಹ್ಮಜ್ಞಾನಿಯಲ್ಲಿ ಸ್ವಲ್ಪ ಸಂದೇಶ ಕೂಡ ಉಳಿಬಾರದು. ಹ್ಮ್ 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 ಸ್ವಲ್ಪ ಸಂದೇಶ ಆದ್ರೆ ಅಂದ್ರೆ ಫಲಿಸದೆ ಹ್ಮ್ ಆ ಜ್ಞಾನವು ಕೂಡ ನಿಷ್ಪ್ರಯೋಜನವಾಗುತ್ತದೆ ಹ್ಮ್ ಹ್ಮ್ ಅಂತ ಹೇಳಲಿಕ್ಕೆ ಹ್ಮ್ ಈ ಶ್ಲೋಕವನ್ನ ಆಧಾರವಾಗಿಟ್ಟುಕೊಂಡು ಹ್ಮ್ ಯಾವ ವೇದಾಂತದಲ್ಲಿ ಹ್ಮ್ ವೇದದ ಶ್ರುತಿಯ ಶಿರೋಭಾಗದಲ್ಲಿ ಹ್ಮ್ ಯಾವ 4 ವೇದಗಳಲ್ಲಿ ಹ್ಮ್ ಅಹಂ ಬ್ರಹ್ಮಾಸ್ಮಿ ಎನ್ನುವಂಥದ್ದು ಒಂದು, ಹ್ಮ್ ತತ್ವಮಸಿ ಮಹಾವಾಕ್ಯ, ಹ್ಮ್ ಅಹಂ ಬ್ರಹ್ಮಾಸ್ಮಿ, ಹ್ಮ್ ಪ್ರಜ್ಞಾನಂ ಬ್ರಹ್ಮ, ಹ್ಮ್ ಈ ರೀತಿಯಾಗಿ ಮಹಾವಾಕ್ಯಗಳು ಉಂಟು. ಹ್ಮ್ ಅಹಂ ಬ್ರಹ್ಮಾಸ್ಮಿ ಏನಿರ್ತಂದ್ರೆ ಹ್ಮ್ ನಾನು ಬ್ರಹ್ಮನಿದ್ದೇನೆ ಎಂಬ ಹ್ಮ್ ಜ್ಞಾನದಲ್ಲಿ ಹ್ಮ್ ಮುಮುಕ್ಷಿಗೆ ಸಂದೇಹವಿರಬಾರದು. ಹ್ಮ್ ಹ್ಮ್ ನಾ ಬ್ರಹ್ಮನಿದ್ದೇನೆ ಅಂತ ಯಾಕೆ ಹೇಳ್ತಾನಂದ್ರೆ ಹ್ಮ್ ಹ್ಮ್ ಮೋಕ್ಷದ ಅಪೇಕ್ಷೆ ಉಳ್ಳಂತ ಹ್ಮ್ ಸಾಧಕನಿಗೆ ಹ್ಮ್ ಸಂಶಯವಿರಬಾರದು. ಹ್ಮ್ ಯಾಕಂದ್ರೆ ಹ್ಮ್ ಭೇದ ವಾಸನೆಗಳ ಸಂಸರ್ಗ ದೋಷದಿಂದ ಹ್ಮ್ ಮುಮುಕ್ಷುವಿಗೆ ನಾನೇ ಬ್ರಹ್ಮನು ಇದ್ದೇನೆ ಎಂಬಲ್ಲಿ ಹ್ಮ್ ಸ್ವಲ್ಪ ಮಟ್ಟಿಗೆ ಸಂಶಯವು ಹ್ಮ್ ಬುದ್ಧಿಯಲ್ಲಿ ತೋರಿದರೆ ಹ್ಮ್ ತಾನು ಕಷ್ಟಪಟ್ಟು ಜ್ಞಾನ ಅರ್ಚನೆ ಮಾಡಿದ್ದು ಹ್ಮ್ ನಿಷ್ಫಲವಾಗುತ್ತದೆ. ಹ್ಮ್ ಹ್ಮ್ ಏನು ಹೇಳಿದಮ್ಮ? ಹ್ಮ್ ನಾನು ಭೇದ ವಾಸನೆ ಸಂಸರ್ಗ ದೋಷದಿಂದ ಮುಮುಕ್ಷುವಿಗೆ ಹ್ಮ್ ಹ್ಮ್ ಆ ವೇದ ವಾಕ್ಯದ ಅಹಂ ಬ್ರಹ್ಮಾಸ್ಮಿ ವಾಕ್ಯದಲ್ಲಿ ಹ್ಮ್ ಹ್ಮ್ ಸ್ವಲ್ಪ ಮಟ್ಟಿಗೆ ಕೂಡ ಸಂಶಯ ಬರಬಾರದು. ಹೌದು ಹೌದು ಬಂದ್ರೆ ಏನಾಗ್ತದ ಅಂದ್ರೆ ಹ್ಮ್ ಇಷ್ಟೆಲ್ಲಾ ಸಾಧನೆಗಳನ್ನ ಪ್ರಯತ್ನವನ್ನ ಮಾಡಿ ಹ್ಮ್ ಶ್ರುತಿಗಳನ್ನ ಹ್ಮ್ ಶ್ರವಣ ಮನನವನ್ನ ಮಾಡಿ ಹ್ಮ್ ನಿಧಿಧ್ಯಾಸವನ್ನ ಮಾಡಿ ಹ್ಮ್ ಕಷ್ಟಪಟ್ಟು ಪಡೆದಂತ ಜ್ಞಾನಾರ್ಜನೆ ಹ್ಮ್ ಅದೆಲ್ಲ ನಿಷ್ಪ್ರಯೋಜನ ಆಗ್ತದೆ, ಹ್ಮ್ ಹ್ಮ್ ಹೌದು ಪ್ರಯೋಜನ ಕೊಡೋದಿಲ್ಲ ಅಂತ. ಹ್ಮ್ ಕಾರಣ ಹ್ಮ್ ಸಂದೇಹ ಆತ್ಮ ವಿನಶ್ಯತಿ ಅಂದ್ರು. ಹ್ಮ್ ಇದು ಭಗವಂತ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳುವಾಗ, ಹ್ಮ್ ಹೇ ಅರ್ಜುನ, ಹ್ಮ್ ನಾನು ಹೇಳುವಂತ ವಾಕ್ಯದಲ್ಲಿ ಹ್ಮ್ ನಿನಗೆ ಸ್ವಲ್ಪ ಆದರೂ ಸಂಶಯ ಬಂದದ್ದಾದರೆ ಹ್ಮ್ ಅದು ವಿನಶ್ಯತಿ ಅಂದ್ರೆ ನಾಶ ಆಗಿ ಹೋಗ್ತದ. ಹ್ಮ್ ಹ್ಮ್ ಆ ಕಾರಣ ಸಂಶಯವನ್ನ ಪಡಬೇಡ ಅಂತ ಹೇಳಿದಂತೆ ಹ್ಮ್ ಬಹಳ ಸಲ ಈ ಉಪಮಾನ ಕೇಳಿವ ನಾವು. ಹ್ಮ್ ಸ್ವಲ್ಪ ಸಂಶಯ ಮಾಡಿದ್ರೆ ಹ್ಮ್ ಹ್ಮ್ ನಮ್ಗೆ ಏನ್ ನಷ್ಟ ಆಗ್ತದ ಅನ್ನಕ ಹ್ಮ್ ಹಿಂದೆ ಕೂಡ ಹ್ಮ್ ಇದನ್ನ ದೃಷ್ಟಾಂತ ಕೇಳಿರಿ, ಹೌದು ಹೌದು ಮತ್ತೊಂದ್ಸಲ ಕೇಳವೆ. ಹ್ಮ್ ಒಂದು ಸಮಯದಲ್ಲಿ ಹ್ಮ್ ದೇವೇಂದ್ರನು ಕೊಡಲು ಬಂದ ಅಮೃತದಲ್ಲಿ ಹ್ಮ್
ಸಂದೇಹಪಟ್ಟ ಉದಂಕನ ನಾಮಕ ಹ್ಮ್ ಬ್ರಾಹ್ಮಣನ ತಪಸ್ಸಿನಂತೆಯೋ ಅಂದ್ರು. ಹ್ಮ್ ಹ್ಮ್ ಈ ರೀತಿ ಹ್ಮ್ ಒಬ್ಬ ಬ್ರಾಹ್ಮಣ ತಪಸ್ಸನ್ನ ಮಾಡ್ತಿದ್ನಮ್ಮ. ಹೌದು. ಆ ತಪಸ್ಸು ಯಾವುದಕ್ಕೋಸ್ಕರ ಅಂದ್ರೆ ಹ್ಮ್ ದೇವಲೋಕದಲ್ಲಿ ಇರುವಂತ ಸ್ವರ್ಗಲೋಕದಲ್ಲಿ ಇರುವಂತ ಹ್ಮ್ ಅಮೃತವನ್ನ ಹ್ಮ್ ಆತ ಪಡಿಬೇಕು ಅನ್ನುವಂತ ಕಾರಣಕ್ಕಾಗಿ ತಪಸ್ಸನ್ನ ಆಚರಣೆ ಮಾಡ್ತಿದ್ದ. ಹ್ಮ್ ಹ್ಮ್ ಬೇರೆ ಯಾವ ಉದ್ದೇಶ ಅಲ್ಲ ಆತಗೆ. ಹೌದು. ಅಲ್ಲಿ ಕಾಮಧೇನು ಬೇಕಾಗಿಲ್ಲ, ಕಲ್ಪವೃಕ್ಷ ಬೇಕಾಗಿಲ್ಲ, ಹ್ಮ್ ಅಪ್ಸರ ಸ್ತ್ರೀಯರ ಭೋಗ ಬೇಕಾಗಿಲ್ಲ. ಹ್ಮ್ ಅದಕ್ಕ ಆತಗೆ ಬೇಕಾದದ್ದು ಒಂದೇ ಒಂದು, ಅದು ಅಮೃತ. ಹ್ಮ್ ಹ್ಮ್ ಕಾರಣ ಹ್ಮ್ ಆ ತಪಸ್ಸಿಗೆ ಮೆಚ್ಚಿದಂತ ಹ್ಮ್ ವಿಷ್ಣು ಹ್ಮ್ ದೇವಲೋಕದಲ್ಲಿ ಸ್ವರ್ಗಲೋಕದಲ್ಲಿ ಇರುವಂತ ದೇವೇಂದ್ರನಿಗೆ ಆಜ್ಞೆಯನ್ನು ಮಾಡಿದ. ಹ್ಮ್ ಭೂಲೋಕದಲ್ಲಿ ಒಬ್ಬ ಬ್ರಾಹ್ಮಣ ತಪಸ್ಸನ್ನ ಮಾಡ್ತಾ ಇದ್ದಾನ. ಹ್ಮ್ ಅವನು ಯಾವುದಕ್ಕೋಸ್ಕರ ಅಂದ್ರೆ ಹ್ಮ್ ಸ್ವರ್ಗಲೋಕದಲ್ಲಿರುವ ಅಮೃತವನ್ನ ಪಡಿಬೇಕು ಅಂತ ಇಚ್ಛೆ. ಹ್ಮ್ ಅವನು ಬಹಳ ಉಗ್ರವಾದ ಕಷ್ಟವಾದ ತಪಸ್ಸನ್ನ ಆಚರಣೆ ಮಾಡ್ಯಾನ. ಹೌದು. ಅದಕ್ಕಾಗಿ ಅದರ ಪ್ರತಿಫಲವಾಗಿ ನಾವು ಅವನಿಗೆ ಅಮೃತವನ್ನ ಕೊಡಲೇಬೇಕು. ಹ್ಮ್ ಆ ಕಾರಣ ಹ್ಮ್ ನಿನ್ನ ಲೋಕದಲ್ಲಿರುವಂತ ಅಮೃತವನ್ನೇ ಹ್ಮ್ ನೀನು ತೆಗೆದುಕೊಂಡು ಹೋಗಿ ಹ್ಮ್ ಆ ಉದಂಕ ಅನ್ನುವಂತ ಹೆಸರಿನ ಬ್ರಾಹ್ಮಣನು ಹ್ಮ್ ತಪಸ್ಸಿನ ಸ್ಥಳಕ್ಕೆ ಹೋಗಿ ಅದನ್ನು ಕೊಟ್ಟು ಬಾ ಅಂತ ದೇವೇಂದ್ರಗೆ ಆಜ್ಞೆ ಮಾಡಿದ ಹ್ಮ್ ಆ ವಿಷ್ಣು ಭಗವಂತ. ಹೌದು. ಆವಾಗ ದೇವೇಂದ್ರ ವಿಚಾರ ಮಾಡಿದ, ಹ್ಮ್ ಈ ಭೂಲೋಕದಲ್ಲಿ ಇರುವಂತವರಿಗೆ ಸ್ವರ್ಗಲೋಕದ ಅಮೃತ ಹ್ಮ್ ಅದು ಪಡಿಲಿಕ್ಕೆ ಯೋಗ್ಯ ಅಲ್ಲ. ಹ್ಮ್ ಈ ಲೋಕದ ಅಮೃತವನ್ನ ಪಡಿಬೇಕಾಗಿದ್ರೆ ಈ ಲೋಕಕ್ಕೆ ಬರ್ಬೇಕು ಅವರು. ಹ್ಮ್ ಹ್ಮ್ ಭೂಲೋಕದಲ್ಲಿದ್ದು ದೇವಲೋಕದ ಅಮೃತವನ್ನ ಹ್ಮ್ ಪಡಿತಾರ ಅಂದ್ರೆ ಹ್ಮ್ ಆ ಭೂಲೋಕದ ವ್ಯಕ್ತಿಗಳು ನಮಗೂ ವ್ಯತ್ಯಾಸ ಇಲ್ಲಂಗ ಆಗ್ತದಂತ ಹ್ಮ್ ದೇವೇಂದ್ರಿಗೆ ಸ್ವಲ್ಪ ಮನಸ್ಸು ಹ್ಮ್ ಏನಾಯ್ತಮ್ಮ ಅಂದ್ರೆ ಸಂಶಯ ಕೂಡಿತ್ ನೋಡ್ರಿ. ಹೌದು. ಆದ್ರೂ ವಿಷ್ಣುವಿನ ಆಜ್ಞೆ ಹ್ಮ್ ಅದನ್ನ ಮೀರ್ಲಿಕ್ಕೂ ಅಸಾಧ್ಯ. ಹ್ಮ್ ಇಂಥ ಒಂದು ಕೊಡಲಿಕ್ಕೂ ಮನಸ್ಸಿಲ್ಲ, ಹ್ಮ್ ಬಿಡುವ ನಿರ್ಧಾರನೂ ಇಲ್ಲ. ಹ್ಮ್ ಬಿಡಬೇಕಂದ್ರೆ ಆಜ್ಞೆ ಅದ, ಹ್ಮ್ ಕೊಡಬೇಕಂದ್ರೆ ಇವನು ಭೂಲೋಕದ ಬ್ರಾಹ್ಮಣ. ಹ್ಮ್ ದೇವತೆಗಳು ಕುಡಿಯುವಂತ ಅಮೃತವನ್ನ ಹ್ಮ್ ಭೂಲೋಕದ ಬ್ರಾಹ್ಮಣನಿಗೆ ಹೇಗೆ ಕೊಡುವುದು ಅನ್ನುವಂತ ವಿಚಾರ ಬಂದಾಗ ಹ್ಮ್ ಅವನು ಏನು ಮಾಡದಂದ್ರೆ ಹ್ಮ್ ಆ ಒಂದು ಹ್ಮ್ ಅಮೃತವನ್ನ ಒಂದು ಕೊಡದಲ್ಲಿ ತುಂಬಿಕೊಂಡು ಹ್ಮ್ ಬ್ರಾಹ್ಮಣ ಅಲ್ಲ ಉದಂಕನ ವೇಷವನ್ನು ಧರಿಸಿದ. ಹ್ಮ್ ಹ್ಮ್ ಉದಂಕ ಅಂದ್ರೆ ಹ್ಮ್ ವಿಕಾರವಾದ ವೇಷವನ್ನ ಧರಿಸಿ ಹ್ಮ್ ಆ ವಿಕಾರವಾದ ದೇಹದ ರೂಪದಿಂದ ಹ್ಮ್ ಆ ಬ್ರಾಹ್ಮಣ ತಪಸ್ಸನ್ನ ಮಾಡುವ ಜಾಗಕ್ಕೆ ಬಂದ. ಹ್ಮ್ ಆವಾಗ ನೀನು ಯಾರು ಅಂತ ಕೇಳಿದಾಗ ಹ್ಮ್ ಅವನು ಇದ್ದದ್ದು ಇದ್ದಂಗೆ ಹೇಳಿದ, ಹ್ಮ್ ನನ್ನ ಹೆಸರು ದೇವೇಂದ್ರ, ಹ್ಮ್ ಸ್ವರ್ಗಲೋಕದ ಅಧಿಪತಿ. ಹ್ಮ್ ಆ ಲೋಕದ ಅಮೃತವನ್ನ ಹ್ಮ್ ನಿನಗೆ ಕೊಟ್ಟು ಬಾ ಅಂತ ವಿಷ್ಣು ಭಗವಂತ ಹೇಳಿದ ಕಾರಣ ಹ್ಮ್ ಅಮೃತವನ್ನ ತಂದಿದ್ದೇನೆ, ತೆಗೆದುಕೋ ಅಂದ. ಹೌದು. ಬ್ರಾಹ್ಮಣ ಬಹಳ ಕಂಡು ಬಿಟ್ಟು ನೋಡಿದನಮ್ಮ, ಹ್ಮ್ ಹ್ಮ್
ಇವನು ವಿಕಾರ ರೂಪದಿಂದ ಇರುವಂತ ಒಬ್ಬ ಹ್ಮ್ ವ್ಯಕ್ತಿ. ಹ್ಮ್ ಮತ್ತೆ ಅಮೃತ ಆದ್ರೂ ಕೂಡ ಎಲ್ಲಿ ಇಟ್ಟಿದ್ದ ಅಂದ್ರೆ ಕೈಯಲ್ಲಿದ್ದಿಲ್ಲ, ಹ್ಮ್ ಕೊರಳಲ್ಲಿದ್ದಿಲ್ಲ, ಹ್ಮ್ ತಲೆ ಮೇಲೆ ಹೊತ್ತಿದ್ದಿಲ್ಲ. ಹ್ಮ್ ಆ ಅಮೃತವನ್ನ ಹ್ಮ್ ಒಂದು ದಾರವನ್ನ ಪೋಣಿಸಿ ಆ ಮಡಿಕೆಯನ್ನ ಹ್ಮ್ ಹ್ಮ್ ಮೂತ್ರ ಮಾಡುವ ಸ್ಥಾನದಲ್ಲಿ ಕಟ್ಟಿದ್ದ. ಹ್ಮ್ ಹ್ಮ್ ಮೂತ್ರ ಮಾಡುವ ಸ್ಥಾನದಲ್ಲಿ. ಹ್ಮ್ ಅವಾಗ ಅಮೃತ ತಗೋ ನಾ ದೇವೇಂದ್ರ ಅಂದಾಗ ಬ್ರಾಹ್ಮಣನಿಗೆ ಸಂಶಯ ಬಂತು ನೋಡಮ್. ಹೌದು ಹೌದು. ಏನು ಸಂಶಯ ಅಂದ್ರೆ ಹ್ಮ್ ಇವನು ಬೇರೆ ಯಾವುದೇ ವ್ಯಕ್ತಿ ಇರಬಹುದು, ಮೋಸಗಾರ ಇರಬಹುದು. ಹ್ಮ್ ದೇವೇಂದ್ರ ಆದ್ರೆ ಈ ರೂಪದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಹ್ಮ್ ಒಂದು ವೇಳೆ ಹ್ಮ್ ದೇವೇಂದ್ರೇ ಆಗಿದ್ರು ಕೂಡ ಹ್ಮ್ ಇವನು ಇರುವಂತ ಪಾತ್ರೆಯಲ್ಲಿ ಕೊಡದಲ್ಲಿ ಅಮೃತ ಇರಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಯಾಕೆಂದ್ರೆ ಮೂತ್ರ ಸ್ಥಾನದಲ್ಲಿ ಆದಂದ್ರೆ ಹ್ಮ್ ಅದರೊಳಗೆ ಮೂತ್ರವೇ ಇರ್ತವೆ ವಿನ ಅಮೃತ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹ್ಮ್ ಅವನಿಗೆ ಸಂಶಯ ಬಂತು ನೋಡಮ್. ಹೌದು. ಯಾರಿಗೆ? ಬ್ರಾಹ್ಮಣನಿಗೆ. ಹ್ಮ್ ಹ್ಮ್ ಅವಾಗ ಏನು ಮಾಡದ ಅಂದ್ರೆ ಹ್ಮ್ ಬಹು ವರ್ಷಗಳ ಕಾಲ ಕಷ್ಟಪಟ್ಟು ತಪಸ್ಸನ್ನ ಆಚರಣೆ ಮಾಡಿದ್ದ. ಹ್ಮ್ ಯಾವುದಕ್ಕೋಸ್ಕರ ಅಂದ್ರೆ ಅಮೃತಕ್ಕೋಸ್ಕರವಾಗಿ. ಹ್ಮ್ ಮತ್ತು ಈಗ ತಂದದ್ದು ಸತ್ಯವಾದ ಅಮೃತವೇ ಇದೆ, ಇಲ್ಲಂತಲ್ಲ. ಹ್ಮ್ ಆದರೆ ಅವನಿಗೆ ವಿಪರೀತ ಭಾವ ಆಯ್ತು. ಹ್ಮ್ ಹ್ಮ್ ಯಾವ ಅಮೃತದಲ್ಲಿ ಮೂತ್ರ ಅನ್ನುವಂತ ಸಂಶಯ ಬಂತು. ಹ್ಮ್ ದೇವೇಂದ್ರನಲ್ಲಿ ಹ್ಮ್ ಬೇರೆ ದೆವ್ವ ಅನ್ನುವಂತ ಒಂದು ಸಂಶಯ ಬಂತು. ಹ್ಮ್ ಹ್ಮ್ ಈ ಸಂಶಯಕ್ಕಾಗಿ ಏನಾಯ್ತಮ್ಮ ಅಂದ್ರೆ ಸಂದೇಹ ಹ್ಮ್ ಆತ್ಮಜ್ಞಾನ ವಿನಶ್ಯತೆ. ಹ್ಮ್ ಹ್ಮ್ ಆ ಯಾವಾಗ ಕಷ್ಟಪಟ್ಟರು ಕೂಡ ಅದು ಸಿಗ್ಲಾರದ ಸಂಶಯದಿಂದ ಹ್ಮ್ ಹೌದು. ಸಣ್ಣ ಸಂಶಯ ಮಾಡೋದಕ್ಕೆ ಹ್ಮ್ ಹ್ಮ್ ಹೇಗೆ ಪಡೆಯಲಿಕ್ಕೆ ಆಗಲಿಲ್ಲವೋ ಹ್ಮ್ ಅದೇ ರೀತಿ ಬ್ರಾಹ್ಮಣನ ತಪಸ್ಸಿನಂತೆಯೂ ಹ್ಮ್ ಸಂಶಯವುಳ್ಳ ಜ್ಞಾನವು ನಿಷ್ಫಲವಾಗುತ್ತದೆ. ಹ್ಮ್ ಹ್ಮ್ ಅವನ ತಪಸ್ಸು ನಿಷ್ಫಲ ಆಯ್ತನ, ಹೌದು ಹೌದು. ಫಲ ಕೊಡ್ಲಿಲ್ಲ ಅಂತ. ಹ್ಮ್ ಫಲ ಇದ್ದಿಲ್ಲಂತಲ್ಲ, ಹ್ಮ್ ತನ್ನ ಸಂಶಯದಿಂದ ತನಗೆ ಪ್ರಾಪ್ತಿಯಾದಂತ ಫಲವನ್ನೇ ಕಳೆದುಕೊಂಡ. ಹ್ಮ್ ಹ್ಮ್ ಅದೇ ರೀತಿ ಸಂಶಯವನ್ನ ಏನ್ ಮಾಡಿದ ಅಂದ್ರೆ ಹ್ಮ್ ಇಲ್ಲಿ ಸಂಶಯವುಳ್ಳ ಜ್ಞಾನವು ನಿಷ್ಫಲವಾಗಿದೆ. ಹ್ಮ್ ಅದಕ್ಕೆ 3 ಉಪಮಾನಗಳನ್ನು ಕೊಟ್ಟು ಹ್ಮ್ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನ ಗ್ರಂಥಕರ್ತರು ಮಾಡಿ, ಹ್ಮ್ ಒಂದನೆಯದು ಗುಣಶೇಷಕರ್ತನು, ಹ್ಮ್ ಋಣಶೇಷಕರ್ತನು, ಹ್ಮ್ ಕಣಶೇಷಕರ್ತನು, ಹ್ಮ್ ಈ 3 ಜನರು ಒಂದು. ಹ್ಮ್ ಹ್ಮ್ ಅದನ್ನ ಮುಂದೆ ಹೇಳ್ತಾರೆ. ಹೌದು. ಹ್ಮ್ ಈ 3 ಜನ ಅದೇ ಕಬ್ಬು, ಹ್ಮ್ ಅಗ್ನಿ ಮತ್ತು ಜಲವನ್ನ ದಾಟುವರಂತ. ಹ್ಮ್ 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 ಈ 3 ಜನರು ಹ್ಮ್ ತಮ್ಮ ಪ್ರಯತ್ನದಿಂದ ನಿಷ್ಫಲ ಹೊಂದಿದಂತೆ. ಹ್ಮ್ ಹ್ಮ್ ಪ್ರಯತ್ನ ಏನು ಬಹಳ ಮಾಡ್ಯಾರ ನಮ್ಮ, ಹೌದ್ರಿ ಹೌದು. ಆದ್ರೆ ಅದ ಫಲ ಪಡಿಲಿಲ್ಲ. ಹ್ಮ್ ಫಲ ಯಾವ ಪಡಿಲಿಲ್ಲ ಅಂದ್ರೆ ಆ ಪ್ರಯತ್ನ ನಿಷ್ಫಲ ಆಯ್ತಂತ. ಹ್ಮ್ ಹಾಗೆ ಹ್ಮ್ ಹೇಗೆ ಒಂದು ಕಬ್ಬನ್ನು 100 ಭಾಗ ಮಾಡಿ ಹ್ಮ್ ತನ್ನ ಹಲ್ಲುಗಳಿಂದ ರಸವನ್ನ ಹೀರಿಕೊಳ್ಳದವನು ಹ್ಮ್ ಗುಣಶೇಷಕರ್ತನು. ಹ್ಮ್ ಹ್ಮ್ ಇವನಿಗೆ ಗುಣಶೇಷಕರ್ತ ಅಂತ ಕರೆದ್ರು. ಹೌದು. ಇಷ್ಟೆಲ್ಲ ಮಾಡಿದ್ರೆ ಅದ ರಸ ಹೀರಿಕೊಳ್ಳಿಲ್ಲ ಅಂತ, ಹ್ಮ್ ಹ್ಮ್ ಅದು ನಿಷ್ಪ್ರಯೋಜನ ಆಯ್ತಲ್ಲಮ್ಮ. ಹೌದ್ರಿ ಹೌದು. ಅದರಂತೆ ಒಂದನೆಯದು. ಹ್ಮ್ ಎರಡನೆಯದು ಹ್ಮ್
ಕಂದಕವನ್ನು ಈಜಲು ಆರಂಭಿಸಿ ದಡದ ಸಮೀಪಕ್ಕೆ ಬಂದು ಹ್ಮ್ ದಂಡೆ ಸ್ವಲ್ಪ ಇರುವಾಗ ಹ್ಮ್ ಈಜಲು ಕೈಲಾಗದೆ ನೀರಿನಲ್ಲಿ ಮುಳುಗಿದವನು. ಹ್ಮ್ ಹ್ಮ್ ಅಷ್ಟೆಲ್ಲ ದಾಟಿನಮ್ಮ. ಹೌದ್ರಿ. ಇನ್ನ ಸ್ವಲ್ಪ ಇದ್ದದನ್ನ ದಾಟಲಿಕ್ಕೆ ಆಗದ ಕಾರಣ ಹ್ಮ್ ಹ್ಮ್ ಆತನ ಪ್ರಯತ್ನ ಎಲ್ಲವೂ ನಿಷ್ಫಲವಾಗಿ ನೀರಿನಲ್ಲಿ ಮುಳುಗೇ ಹೋದಂತ. ಹ್ಮ್ ಹ್ಮ್ ಇನ್ನು ತೃಣಶೇಷಕರ್ತನು ಹ್ಮ್ ಹ್ಮ್ ಗುಡಿಸಲು ಮನೆಗೆ ಬಿದ್ದ ಬೆಂಕಿಯಲವನ್ನ ಆರಿಸಿ ಹ್ಮ್ ಸ್ವಲ್ಪ ಕಿಡಿಯನ್ನು ಆರಿಸದೆ ಹಾಗೇ ಬಿಡುವನು. ಹ್ಮ್ ಹ್ಮ್ ಇಷ್ಟೆಲ್ಲ ಬೆಂಕಿ ಆರಿದಂತೇಳಿ ಹ್ಮ್ ಸ್ವಲ್ಪ ಏನೇ ಉಳಿದದ್ದು ಅದೇನು ಮಾಡ್ತದ ಅಂತ ಹ್ಮ್ ಅದನ್ನ ಆರಿಸದೆ ಬಿಟ್ಟ ನೋಡಮ್ಮ. ಹೌದು. ಅದರಿಂದ ಏನಾಯ್ತು ಅಂದ್ರೆ ಹ್ಮ್ ಆ ಒಂದು ಸ್ವಲ್ಪವೇ ಹ್ಮ್ ಇನ್ನೊಂದು ಮನೆಗೆ ಬೆಂಕಿಯನ್ನು ಹಚ್ಚಿ ಹ್ಮ್ ಆ ಗುಡಿಸಲು ಕೂಡ ಹ್ಮ್ ನಾಶವಾದಂತೆ, ಅಂದ್ರೆ ನಿಷ್ಪ್ರಯೋಜನವಾದಂತೆ. ಹೌದು. ಹೀಗೆ ಇವರು ಮಾಡಿದ ಪ್ರಯತ್ನವು ಫಲಕಾರಿಯಾಗಲಿಲ್ಲ. ಹ್ಮ್ ಹ್ಮ್ ಇವು 3 ಜನಕ್ಕೆ ಫಲ ಕೊಡ್ಲಿಲ್ಲ. ಹೌದು. ಕಾರಣ ಹ್ಮ್ ಕಬ್ಬನ್ನು 100 ಭಾಗ ಮಾಡಿದ್ದು ಹ್ಮ್ ಕಂದಕದ ಉದ್ದಕ್ಕೂ ಈಜಿದ್ದು ಹ್ಮ್ ಮನೆಗೆ ಬಿದ್ದ ಬೆಂಕಿಯನ್ನು ಆರಿಸಿದ್ದು ಹ್ಮ್ ಈ ಪ್ರಯತ್ನಗಳು ಹ್ಮ್ ನಿಷ್ಫಲ ಅಲ್ಲದಿದ್ದರೆ ಇನ್ನೇನಂದ್ರ ಅವರು ಹೌದು. ಇವೆಲ್ಲ ನಿಷ್ಫಲನೆ. ಹೌದು. ಇದರಂತೆ ಹ್ಮ್ ಸಾಧನ ಚತುಷ್ಟಯ ಸಂಪನ್ನನಾಗಿ ಹ್ಮ್ ವಿವೇಕ ವೈರಾಗ್ಯ ಶಮ ದಮ ಹ್ಮ್ ತಿತಿಕ್ಷೆ ಶ್ರದ್ಧೆ ಸಮಾಧಾನ ಭಕ್ತಿ ಉಳ್ಳವನಾಗಿ ಹ್ಮ್ ಗುರುಗಳ ಸನ್ನಿಧಿಯಂ ಸೇರಿ ಹ್ಮ್ ಆ ಗುರುಗಳ ಉಪದೇಶವನ್ನ ಕೇಳಿ ಹ್ಮ್ ಶಿವ ಜೀವರಲ್ಲಿ ಐಕ್ಯತ್ವ ಜ್ಞಾನವನ್ನು ಉಂಟು ಮಾಡಿಕೊಂಡು ಹ್ಮ್ ಅದರಿಂದ ಏನಾಗ್ತಮ್ಮ, ಶಿವಜೀವರ ಏಕತ್ವ. ಹೌದು. ಹೌದು. ಅನಂತರ ಹ್ಮ್ ಅದು ಅದೃಢಗೊಂಡು ಹ್ಮ್ ಹ್ಮ್ ಅದು ಸ್ವಲ್ಪ ಸಂಶಯ ಬಂತಮ್ಮ. ಅನಂತರ ಹೌದು. ಹ್ಮ್ ಕೇಳುವಾಗ ಅನಿಸ್ತು, ಹ್ಮ್ ಅನಂತರದಲ್ಲಿ ಸ್ವಲ್ಪ ಸಂಶಯ ಬಂತು ಅಂದ್ರೆ ಹ್ಮ್ ಇಂಥ ಹ್ಮ್ ಆಲಿಸಿ ಸ್ವಲ್ಪ ಸಂಶಯ ಅನಂತರ ಅದೃಢಗೊಂಡು ಹ್ಮ್ ಸಂದೇಹ ಪಟ್ಟರೆ ಹ್ಮ್ ಅಥವಾ ಸಂಶಯವನ್ನ ಪಟ್ಟರೆ ಹ್ಮ್ ಅವನು ಮಾಡಿದ ಸಾಹಸವೆಲ್ಲವೂ ಹ್ಮ್ ನಿರರ್ಥಕವೇ ಸರಿ, ಹ್ಮ್ ನಿಷ್ಪ್ರಯೋಜನವೇ ಸರಿ ಅಂದ್ರು. ಹೌದು. ಅದು ಹೇಗೆ ಸರಿ ಅನ್ನೋದಕ್ಕೋಸ್ಕರವಾಗಿ ಮೇಲಿನ ಹ್ಮ್ ಉಪಮಾನಗಳನ್ನು ಕೊಟ್ಟು ಹೇಳಿದ್ರು ಮಾಡಿ. ಹೌದು. ಹೌದು. ಹಲೋ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡು ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು